ಯಾಕೆ ಎಲ್ಲರೂ ಹೀಗೆ ನೋಡುತ್ತಿದ್ದೀರಾ? ಇದು ಎಲ್ಲಿ ಅಂತಾನಾ? ಇದು ನಮ್ಮ ಬೆಂಗಳೂರಿನ ಹೃದಯ ಸ್ಪರ್ಶಿಯಾದ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್. ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆ ಸಮಯದಲ್ಲೂ ಹಾಗೂ ಗಣರಾಜ್ಯೋತ್ಸವ ಸಮಯದಲ್ಲೂ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಯವರು ನಡೆಸುವ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಇಲ್ಲಿ ಹೂವುಗಳ ಹಬ್ಬ ಎಂದೇ ಹೇಳಬಹುದು. ಬನ್ನಿ ನೋಡೋಣ ಹೇಗಿದೆ ಈ ಬಾರಿ ಫ್ಲವರ್ ಶೋ. ವಿಶ್ವಗುರು ಬಸವಣ್ಣನವರ ಹಾಗೂ ವಚನ ಸಾಹಿತ್ಯ ಥೀಮ್ನಲ್ಲಿ ನಡೆದ ಫಲಪುಷ್ಪ ಪ್ರದರ್ಶನ ನೋಡೋಣ, ಆನಂದಿಸೋಣ. ಇಲ್ಲಿ ವಿವಿಧ ತರದ ಹೂಗಳ ಕಲೆಯನ್ನು ನೋಡಲು ಸಾಧ್ಯವಾಯಿತು. ವರ್ಣಿಸಲು ವಾಕ್ಯಗಳು ಸಾಲದು, ಹಾಗಾಗಿ ನೀವು ಕಣ್ತುಂಬ ನೋಡಿ ಆನಂದಿಸಿ. ಇಲ್ಲಿ ಮಾಡಿರುವ ಒಂದೊಂದು ವಿನ್ಯಾಸಗಳು ತುಂಬಾ ಪ್ರಶಂಸಿಸುವಂಥದ್ದು. ಹನ್ನೆರಡನೇ ಇಸ್ವಿಯ ಸಮಾಜ ಸುಧಾರಕರಾದ ಬಸವಣ್ಣನವರ ಬೋಧನೆಗಳನ್ನು ಹಾಗೂ ಸಾಹಿತ್ಯಗಳನ್ನು ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಬಸವಣ್ಣನವರ ಐಕ್ಯ ಮಂಟಪ, ಅನುಭವ ಮಂಟಪ, ಇಷ್ಟಲಿಂಗ ಹಾಗೂ ವಚನಾನುಭವರ ಸಭೆ ಎಲ್ಲ ಚೆನ್ನಾಗಿ ಸೃಷ್ಟಿಸಿದರು. ಅದೇ ತರ ಅಕ್ಕ ಮಹಾದೇವಿ, ಸಿದ್ದರಾಮ ಎನ್ನುವವರ ಮೂರ್ತಿಯನ್ನು ಕೂಡ ರೂಪಿಸಿದರು. ಹಾಗೆ ಆ ಕಾಲದಲ್ಲಿ ಕೆಲಸ ಮಾಡುತ್ತಿದ್ದ ಒಂದೊಂದು ವ್ಯಕ್ತಿಯ ಮೂರ್ತಿಯನ್ನು ಕೂಡ ಅಲ್ಲಿ ರೂಪಿಸಿದರು. ಕನ್ನಡಿಗರಾಗಿ ನಾವೆಲ್ಲರೂ ತುಂಬಾ ಹೆಮ್ಮೆ ಪಡುವಂತ ನಿಮಿಷ. ಹೂವಿನಿಂದ ತಯಾರಿ ಮಾಡಿರುವ ಒಂದೊಂದು ಕಲೆಯನ್ನು ಎಷ್ಟು ಹೊಗಳಿದರೂ ಸಾಲದು, ಅಷ್ಟು ಮಟ್ಟಿಗೆ ಅಭಿನಂದಿಸುವಂಥದ್ದು. ಇದೆಲ್ಲ ನೋಡಿ ಸುಸ್ತಾದರೆ ಜ್ಯೂಸ್, ಹಣ್ಣು ಹಂಪಲಗಳನ್ನು ತಿಂದು ಲಾಲ್ಬಾಗ್ ಫುಲ್ ಸುತ್ತಾಡಿ ನೋಡಿ ರಿಲ್ಯಾಕ್ಸ್ ಮಾಡಿ ವಾಪಸ್ ಹಿಂತಿರುಗಬಹುದು.